ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಪುರಸಭೆಯ ಮಾಲಿಂಗ್ಪುರ ವ್ಯಾಪ್ತಿಯಲ್ಲಿ ಬರುವ ಕೆಂಗೇರಿ ಮಡ್ಡಿ, ಕಲ್ಪಡಗಲ್ಲಿ, ಅಂಬೇಡ್ಕರ್ ಸರ್ಕಲ್ ಈ ನಗರಗಳಿಂದ ಸರ್ಕಾರದಿಂದ ಸಂಪೂರ್ಣವಾಗಿ ತಾತ್ಕಾಲಿಕ ಆದೇಶ ಪತ್ರಗಳನ್ನು ನೀಡಿದ್ರೂ ಹಕ್ಕು ನೋಂದಣಿಯಾಗಿಲ್ಲ. ಈ ಹಿಂದೆ ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸವದಿಯವರು ಸರ್ಕಾರದ ಅರ್ಜಿ 30D ಅಡಿಯಲ್ಲಿ ಹಕ್ಕು ಪತ್ರಗಳನ್ನ ನೀಡಿದ್ರು. ಆದರೆ ಮಾಲಿಂಗ್ಪುರ ಪುರಸಭೆಯಲ್ಲಿ ಉತ್ತಾರ ಮಾಡಿಸಲು ಹೋದಾಗ ಇದು ಮಾನ್ಯವಿಲ್ಲವೆಂದು ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತು 94CC ಅಕ್ರಮ ಸಕ್ರಮ ಆನ್ಲೈನ್ ಅರ್ಜಿ ಹಾಕಿರುವ ಫಲಾನುಭವಿಗಳಿಗೆ ತಹಸೀಲ್ದಾರರಿಂದ ಸಂಪೂರ್ಣವಾಗಿ ತಾತ್ಕಾಲಿಕ ಆದೇಶ ಪತ್ರ ನೀಡಿರೋದಿಲ್ಲ. ಕೆಲವು ಫಲಾನುಭವಿಗಳಿಗೆ ತಾತ್ಕಾಲಿಕ ಆದೇಶ ಪತ್ರಗಳನ್ನು ನೀಡಿದ್ರು ಉಪ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯಾಗಿರೋದಿಲ್ಲ. ಇದನ್ನ ಗಮನಿಸಿದ ಕೆಲವು ಮಧ್ಯವರ್ತಿಗಳು ಫಲಾನುಭವಿಗಳ ಮನೆಗೆ ಹೋಗಿ ಮಾಡಿಸಿ ಕೊಡುತ್ತೇವೆ ಅಂತ ಹೇಳಿ ಚಲನ್ ಕಟ್ಟಲು, ಉತ್ತಾರ ಮಾಡಲು ಫಲಾನುಭವಿಗಳಿಂದ ಹೆಚ್ಚಿನ ಹಣ ತೆಗೆದುಕೊಳ್ತಿದ್ದಾರೆ. ಇದರ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮಾಲಿಂಗ್ಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶೇಖರ್ ಅಂಗಡಿಯವರು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಮಧ್ಯವರ್ತಿಗಳಿಗೆ ಹಣ ಕೊಡಬಾರದೆಂದು ಮನವರಿಕೆ ಮಾಡಿದ್ರು. ಈಗಾಗಲೇ ದಿನಾಂಕ 8/3/2023 ಕೆಂಗೇರಿ ಮಡ್ಡಿ ಬಡಾವಣೆ ಸರ್ವೆ ನಂಬರ್ 29/1 ಜಮೀನಿನ 520 ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ನೀಡಬೇಕೆಂದು ಮನವಿ ಕೊಟ್ಟಿದ್ದಾರೆ ಹಾಗೂ ಮಾಲಿಂಗ್ಪುರ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಹಲವು ಮಾಲಿಂಗ್ಪುರದ ಮುಖಂಡರು ಮಾಲಿಂಗ್ ಶಿವಣಗಿ, ಶ್ರೀಶೈಲ್ ದೊಡ್ಮನಿ, ಸುರೇಶ್ ಗೌಂಡಿ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ವಾಡ್, JB ನ್ಯೂಸ್, ಮಾಲಿಂಗ್ಪುರ್. ರಬಕವಿ ಬನಹಟ್ಟಿ ತಾಲೂಕು ಮಾಲಿಂಗ್ಪುರ ಕೆಂಗೇರಿ ಮಡ್ಡಿಯಲ್ಲಿ 94CC ಇದರ ಉದ್ದಾರ ಮಾಡಿಕೊಡ್ತಾನಂತ ಚಲನ್ ಹೆಸರಿನಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡತ್ತಾರ ಮಾಹಿತಿ ಬಂದಿತ್ತು. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ ಅಥವಾ ಇಲ್ಲ ಸರ್ ಹೇಳ್ಬೇಕು? ಇಲ್ಲ, ಹೂವಾಪೊಳಗಡೆ ಎಡೆ ಮಾಡಿ ಕೊಟ್ಟದ್ದು ಸತ್ಯ. ಬಟ್ ಅದು ಯಾರು ಏನು ಅಧಿಕೃತ ಇಲ್ಲ ಮಾಡಕತ್ತಾರತ್ತಂದ್ರು. ಆದ್ರೂ ಕೂಡ ನಾವು ಈಗಾಗಲೇ 94CC ಒಳಗೆ ಅಡಿಯೊಳಗೆ ಹಕ್ಕುಪತ್ರ ಕೊಡು ವಿತರಣೆ ಮಾಡಿದ್ದೀವಿ. ಇನ್ನೂ ಕೆಲವೊಂದು ವಿತರಣೆ ಆಗುವಂತ ಹಂತದಕ್ಕೆ ತಹಸೀಲ್ದಾರ್ ಚುನಾವಣೆ ಪೂರ್ವದಲ್ಲಿ ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಚುನಾವಣೆ ಮುಗಿದ ನಂತರ ಈ ತಹಸೀಲ್ದಾರ್ ಭೇಟಿಯಾದಾಗ ತಹಸೀಲ್ದಾರ್ ಸಾಹೇಬ್ರು ಆಯ್ತು ಕೆಲವು ದಿನದೊಳಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲಾ ಜನರದ್ದು ಒಂದು ಅನುಮತಿ ಪಡೆದ ಒಂದ್ ವೇಳೆ ಅವ್ರು ಕೊಡದೆ ಹೋದ್ರು ಕೂಡ ಉಗ್ರ ಹೋರಾಟ ಮಾಡಿ ತಗೋಬೇಕನ್ನೋ ಹಂತದ ನಾವು ಇದ್ದೀವಿ. ಆದ್ರೆ ಮಾಲಿಂಗ್ಪುರ ಕೆಂಗೇರಿ ಮಡ್ಡಿ ಒಳಗೆ 520 ಹಕ್ಕುಪತ್ರ ಕೊಟ್ಟರೆ ಇನ್ನು ಉಳಿದದ್ದು ತೊಡೆ ಇದಾವ. ಅವನು ಕೊಟ್ಟ ನಂತರ ಅವ್ರು CC ಉತ್ತಾರ ಮಾಡಿಕೊಡುವಂತ ವ್ಯವಸ್ಥೆ ತಹಸೀಲ್ದಾರ್ ಸಾಹೇಬರು ಮೊನ್ನೆ ಹೋದಾಗ ಭೇಟಿಯಾದಾಗ ಮಾಡಿಕೊಡ್ತೀವಿ ಅಂದಾರ. ದಯವಿಟ್ಟು ಯಾರು ಅದಕ್ಕೆ ಒಬ್ಬರದು ಚಲನ್ ತುಂಬುದು, ಒಬ್ರದ್ದು ಇದನ್ನ ದುಡ್ಡ ವ್ಯವಸ್ಥೆ ಯಾರಿಗೂ ಇಲ್ಲಿ ಪಡಿತಾ ಇದಾರಂತ ಸುದ್ದಿ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಯಾರು ಕಿವಿ ಕೊಡ್ಬೇಡ್ರಿ, ಯಾರು 10 ಪೈಸೆ ಕೊಡ್ಬೇಡ್ರಿ. ಆಗುವತ್ತೆ ಇಡೀ ಕೆಂಗೇರಿ ಮಡ್ಡಿ 700 ಹಕ್ಕುಪತ್ರ ಅದಾವ. 700 ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ನಾವು ಇನ್ನು ಉಳಿದ ಸದಸ್ಯರು ಕೂಡ್ಕೊಂಡು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಮುಖಾಂತರ ತಮ್ಮಲ್ಲಿ ಹೇಳಕ್ ಬಯಸ್ತೀವಿ. ಈಗಾಗಲೇ ಜನರನ್ನ ಕೇಳಿದ್ರಿ, ಅವ್ರು ಏನಾದ್ರು ಹೆಚ್ಚಿನ ಹಣ ವಸೂಲಿ ಮಾಡ್ಯಾರತ್ತ ಏನು ನಿಮ್ ಕಿವಿಗೆ ಬಂದೈತೆ ಅಂತ? ಇಲ್ಲ, ಚಲನ್ ತುಂಬ ಅಂತ ಹೇಳ್ತಾರೆ. ಯಾರು ಹೆಚ್ಚಿನ ಹಣ ವಸೂಲು ಮಾಡ್ಯಾರ ಅಂತ ಯಾರು ಹೇಳಂಗಿಲ್ಲ. ಆದ್ರೂ ತಹಸೀಲ್ದಾರ್ ಆದೇಶ ಇನ್ನೂ ಇಲ್ಲ. ಆದೇಶ ಆದ ನಂತರ ಅದನ್ನು ತುಂಬುವಂತ ಕರ್ತವ್ಯ ಇರ್ತೈತಿ. ದಯವಿಟ್ಟು ಅದನ್ನು ಕೂಡ ಅಪಪ್ರಚಾರ ಮಾಡಬಾರ್ದು ಅಂತ ವಿನಂತಿ ಮಾಡ್ಕೊತೇನೆ.